ಇಷ್ಟಲಿಂಗದೊಳಿಟ್ಟ ದೃಷ್ಟಿಯು ನೆಟ್ಟನಲೊಗದೆ ನಿಲ್ಲೆ ಮನವದು ಮುಟ್ಟಿಲ ಸುಲಿಂಗವನು ಭಾವವು ಭಾವಲಿಂಗವನು ತಟ್ಟುತ್ತಿರೇ ಸರ್ವಾಂಗಲಿಂಗ ವಿಶಿಷ್ಟ ಶರಣಂ ಭಾವಮರೆಯನಂತ್ರಸ್ತವ ಮಹಾಲಿಂಗದಲ್ಲಿ ಬಯಲಾದ ಮಹಾಲಿಂಗದಲ್ಲಿ ಬಯಲಾದ ಶರಣರೈಕ್ಯತೆಯಾದ ಮರುದಿನ ತೆರಳುತು ಮನಾಭಾದ ಸಂತೆಯೊಳಿರುವ ಶರಣನ ಕಂಡರಗಲೋರ್ವನಿಗೆ ತಚ್ಚರಣಂ ಹಿರಿಮನೆಯ ಮಾಡದೊಳಗಿಟ್ಟಿಹ ಸರಿಗೆಯಂ ಕೊಳ್ಳೆಂದು ಗೌಡಗರಹು ನೀನಲವನು ಬಂದುದ ನೆರೆಯೇ ಬೆರಗಾಗಿ ಆರು ಓದುವರು ಆರು ಪೇಳುವರು ಆರು ಕೇಳುವರಾರು ಪೂಜಿಪರು ಆರು ಮನೆಯಲ್ಲಿ ನಿತ್ಯ ಪಾರಾಯಣವನೆಸಗುವರು ಪೂರನವರ ಮನೋರಥಂಗಳ ಸೂರಿ ಮಾಡಿ ತಪ್ಪದೆಂದು ಸಾರೆ ಕರುಣಾಗಾರ ಕಲಬುರಗಿಯ ಶರಣ ಬಸವ ಶರಣ ಬಸವ ಶರಣ ಬಸವನ ಕೃತಿಯ ಬರೆದಲ್ ಕರಿವರಂ ನನಗಿತ್ತ ಸಿದ್ದೇಶ್ವರ ಸುಪಂಪಾಂಬಿಕೆಯರೆಂಬ ತಂದೆ ತಾಯಿಗಳ ಸ್ಮರಿಸುತ್ತರವರಾತ್ಮಕ್ಕೆ ಶಾಂತಿಯ ನಿರುತಮಗೆ ಸಗೆಂದನಗ ಶರಣನ ಚರಣಗವ ವಂದಿಸುತ್ತ ಮಂಗಲಂ ದೈವಿ ಮಂಗಲಂ ಮಂಗಲಂ ಶಿವರೂಪ ಶರಣ ಮಂಗಲಂ ಭವಲೋಪ ಶರಣ ಮಂಗಲಂ ಶಿವರೂಪ ಶರಣ ಮಂಗಲಂ ಭವಲೋಪ ಶರಣ ಮಂಗಲಂ ಜನತಾಪ ಪಾಪ ಪ್ರಜಾಹರಣ ಮಂಗಲಂ ಗುರುರೂಪ ಶರಣ ಮಂಗಲಂ ಚರರೂಪ ಶರಣ ಮಂಗಲಂ ಲಿಂಗೈಕ್ಯ ಪದ ಕಲಬುರಗಿ ಶರಣ ಮಂಗಲಂ ಲಿಂಗೈಕ್ಯ ಪದ ಕಲಬುರಗಿ ಶರಣ ಕಲಬುರಗಿ ಶರಣ ಕಲಬುರಗಿ ಶರಣ ಅಂತೂ ಸಂಧೆ 30 ಕಂಬರ 1918 ಮಂಗಳ ಮತ್ತು ಶ್ರೀ 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 ಸಾಂಬಜಯ ನಮಃ ಪಾರ್ವತಿ ಶಿವರ ಹರ ಮಹಾದೇವ. ಶಿವಸಾಂಬಜಯ ನಮಃ ಪಾರ್ವತಿ ಶಿವರ ಹರ ಮಹಾದೇವ. ಹೀಗೆ ಆ ಜಂಗಮ ಯಾವಾಗ ಶರಣರಿಗೆ ಬೇಡ್ಕೊಂಡನು, ಶರಣರು ಆ ಜಂಗಮನಿಗೆ ಬಂದಿರತಕ್ಕಂತಹ ಕೆಮ್ಮು ದಮ್ಮುವನ್ನು ಯಾವಾಗ ಸ್ವೀಕಾರ ಮಾಡ್ತಾರೋ ಅಂದಿನಿಂದ ಶರಣರಿಗೆ ಕೆಮ್ಮು ದಮ್ಮು ಪ್ರಾರಂಭವಾಗಿ ಬಿಡ್ತೈತಿ.
ಯಾವಾಗ ಶರಣರಿಗೆ ಕೆಮ್ಮು ದಮ್ಮು ಪ್ರಾರಂಭ ಆಯಿತು, ದಿನೇ ದಿನ ಆ ಕೆಮ್ಮು ದಮ್ಮು ಹೆಚ್ಚಾಗ್ತಾ ಹೋಗ್ತೈತಿ. ಹೆಚ್ಚಾಗ್ತಾ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಒಂದು ದಿವಸ ಶರಣರು ದೊಡ್ಡಪ್ಪ ನೀಲಮ್ಮ ತಾಯಿಯನ್ನ ಕರೀತಾರ. ಕರೆದು ಹೇಳ್ತಾರ, ನೋಡಪ್ಪ ದೊಡ್ಡಪ್ಪ ತಾಯಿ ನೀಲಮ್ಮ, ಯಾರ್ಯಾರದವರು ದೊಡ್ಡ ಭಕ್ತರು ಎಲ್ಲರನ್ನು ಕರೆಸಿಬಿಡ್ರವ. ಆ ಪರಮಾತ್ಮನ ಅಪ್ಪನೇ ಆಗೈತಿ, ಆ ಪರಮಾತ್ಮನ ಅಪ್ಪನೇ ಆಗೈತಿರುವ. ಯಾವ ಆ ಪರಮಾತ್ಮನನ್ನ ಈ ಭೂಮಿಗೆ ಯಾವ ಕಾರ್ಯಕ್ಕೆ ಕಲಿಸಿದನೋ ಆ ಕಾರ್ಯ ಸಮಾಪ್ತಿ ಆಗ್ಯದ. ಅವನ ಅಪ್ಪನೇ ಬಂದೈತಿ. ಇನ್ನು ನಾನು ನಮ್ಮಪ್ಪ ಶಿವಪ್ಪನನ್ನ ಕಾಣ್ಲಿಕ್ಕೆ ಹೋಗ್ಬೇಕು, ಅದಕ್ಕೆಲ್ಲರನ್ನು ಸೇರಿಸ್ರಿ ಅಂತ. ಯಾವಾಗ ಶರಣರು ಈ ತರ ಅಂದ್ರು, ಕೆಲವರಿಗೆ ತುಂಬಾ ದುಃಖ. ಶರಣರು ತಮ್ಮ ಇಡೀ ಎಲ್ಲವನ್ನು ಕೂಡ ದೊಡ್ಡಪ್ಪನಿಗೆ ಕರೆದು ಹೇಳ್ತಾನ, ದೊಡ್ಡಪ್ಪ ಇಲ್ಲಿಯವರೆಗೆ ಏನು ಸಾಗಿ ಬಂದೈತಿ ಈ ದಾಸೋಹ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ವಂಶಕ್ಕ. ಈ ಎಲ್ಲವನ್ನು ಕೂಡ ನಿಮ್ಮ ದೊಡ್ಡಪ್ಪನ ವಂಶವು ಕೂಡ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲವನ್ನು ಕೂಡ ದೊಡ್ಡಪ್ಪನ ಹೆಸರಿಗೆ ಬರೀತಾರೆ. ದೊಡ್ಡಪ್ಪನ ಹೆಸರಿಗೆ ಬರೆದು ಶರಣರು ಲಿಂಗ ಪೂಜೆಗೆ ಕುಳಿತಿರ್ತಾರ. ಯಾವಾಗ ಲಿಂಗ ಪೂಜೆಗೆ ಕುಳಿತರು, ಶರಣರ ಲಿಂಗ ಪೂಜೆಗೆ ಕುಳಿತಾರ. ಅಂಗದ ಮೇಲಿರುವಂತಹ ಇಷ್ಟಲಿಂಗವನ್ನ ಅಂಗೈಯೊಳಗೆ ಹಿಡ್ಕೊಂಡು ಆನಂದ ರೂಪವಾಗಿ ಲಿಂಗ ಪೂಜೆಯನ್ನ ಮಾಡ್ತಾ ಗುರುವಾರ ದಿವಸ ರಾತ್ರಿ ಲಿಂಗ ಪೂಜೆಗೆ ಕುಳಿತಾರ. ಸಾವಿರಾರು ಮಂದಿ ಭಕ್ತರು ಸೇರಿರ್ತಕ್ಕಂಥ ಸಂದರ್ಭದೊಳಗ ಹೇಗೆ ಲಿಂಗ ಪೂಜೆ ನಡೀತಿತ್ತು ಅಂತಂದ್ರೆ ಶರಣರದು ಆ ಇಷ್ಟ ಲಿಂಗ, ಅದು ಲಿಂಗ ನೋಡ್ಬೇಕು ಶರಣರು ನೋಡ್ಬೇಕು ಅನ್ನೋದು ಗೊತ್ತಾಗೋದು. ಅಷ್ಟು ಮಟ್ಟಿಗೆ ಲಿಂಗ ಪೂಜೆಯೊಳಗ ತಲ್ಲೀನರಾಗಿರ್ತಕ್ಕಂಥ ಶರಣರು ತಮ್ಮ ಅವರ ನೇರವಾಗಿರ್ತಕ್ಕಂಥ ದೃಷ್ಟಿ ಲಿಂಗದ ಮೇಲೆ. ಇಷ್ಟಲಿಂಗದೊಳು ದೃಷ್ಟಿಯ ನಿಟ್ಟು ನೆಟ್ಟು ಗಣನೀಲೆ ಮನಬದು ಮುಟ್ಟಿಸಲು ಲಿಂಗದಲ್ಲಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೇ ಇಷ್ಟಲಿಂಗವೇ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಸರ್ವಾಂಗವೆಲ್ಲ ಇಷ್ಟಲಿಂಗವಾಗಿ ಸರ್ವಾಂಗವೆಲ್ಲ ಇಷ್ಟಲಿಂಗವಾಗಿ ಶರಣರು ಲಿಂಗೈಕ್ಯರಾದರು ಶರಣರು ಲಿಂಗೈಕ್ಯರಾದರು ಶರಣರು ಲಿಂಗೈಕ್ಯರಾದರು. ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವ ಮಹಾದೇವ ಮಹದೇವ. ಹಗಲಿನಲ್ಲಿ ಸಂಜೆಯಾಯಿತು ತನು ಕವಿಯಿತು ಕಲಬುರಗಿಯ ಶರಣ ಬಸವನು ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೆ. ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ ಮಕ್ಕಳಾಟದ ಮನೆಯ ಕಟ್ಟುತ್ತ
ಬಿಟ್ಟು ಓಡಿದ ತೆರವೇ, ಬಿಟ್ಟು ಓಡಿದ ತೆರವೇ, ಪಗಲಿನಲ್ಲಿ ಸಂಜೆಯಾಯಿತು ತನುವು ಸವಿಯಿತು ಒಮ್ಮೆಲೆ. ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೋಡಿಯು ಹರಿವುದು. ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೋಡಿಯು ಹರಿವುದು. ಶಿಷ್ಯ ಸೇವಾ ಪೂಜೆಯಲ್ಲಿಯೇ ದೇಹದಣಿವನು ಮರೆಯುವುದು. ಶಿಷ್ಯ ಸೇವಾ ಪೂಜೆಯಲ್ಲಿ ದೇಹದಣಿವನು ಮರೆಯುವುದು. ಹಗಲಿನಲ್ಲಿ ಸಂಜೆಯಾಯಿತು ತನುವು ಕವಿಯಿತು ಒಮ್ಮೆಲೆ. ಹಾಲು ತೇನನು ಬೆರೆಸಿದಂತ ಮಾತು ಸವಿ ಸವಿ ಸಕ್ಕರೆ. ಹಾಲು ತೇನನು ಬೆರೆಸಿದಂತ ಮಾತು ಸವಿ ಸವಿ ಸಕ್ಕರೆ. ಎಂತ ಕಠಿಣನು ಕರಗುತ್ತಿದ್ದನು ಮಧುರ ಮಾತಿನ ಅಕ್ಕರೆ. ಎಂಥ ಕಠಿಣನು ಕರಗುತ್ತಿದ್ದನು ಮಧುರ ಮಾತಿನ ಅಕ್ಕರೆ. ಹಗಲಿನಲ್ಲಿ ಸಂಜೆಯಾಯಿತು ತನುವು ಕವಿ ಒಮ್ಮೆಲೆ. ಕೂಡ ಭಕ್ತ ಜನಗಳು ಎಲ್ಲ ಭಕ್ತರು ಸೇರಿ ಶರಣರ ಗದ್ದುಗೆಯನ್ನು ಮಾಡ್ತಾರೆ. ಯಾವಾಗ ಶರಣರ ಗದ್ದುಗೆ ಆಗುತ್ತೋ, ಶರಣರ ಗದ್ದುಗೆ ಆಗಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಶರಣರ ಒಂದು ಮಾತು ಇರ್ತೈತಿ. ಈ ದೇಹ, ಈ ಭೂಮಿಗೆ ಬಂದಿರತಕ್ಕಂಥ ದೇಹಕ್ಕೆ 2 ಸಾರಿ ಜನ್ಮ ಆಗತ್ತ. ಆ 2 ಸಾರಿ ಜನ್ಮದೊಳಗ ಒಂದು ತಾಯಿಯ ಗರ್ಭದಿಂದ ಬಂದಿರತಕ್ಕಂಥವ್ರು. ಆ ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಮೊದಲನೇ ಜನ್ಮ, ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ತಾಯಿ ಗರ್ಭದಿಂದ ಮೊದಲನೇ ಜನ್ಮ ತಾಳಿರ್ತೀವಿ. ಆದ್ರೆ 2ನೇ ಜನ್ಮವನ್ನು ಪಡ್ಕೊಳ್ಳೋದೈತಲ್ಲ, ಇದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಆ 2ನೇ ಜನ್ಮ ಬರಬೇಕಾಗಿತ್ತು ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಗುರುವಿನ ಹಸ್ತ ನಮ್ಮ ಮಸ್ತಕದ ಮೇಲೆ ಬಿದ್ದು, ಅವನ ಕರುಣೆ ಬಿದ್ದು, ಅವನ ಪಂಚಾಕ್ಷರಿ ಮಹಾಮಂತ್ರವನ್ನ ಬೋಧಿಸಿ ಈ ಮೂತ್ರಪಿಂಡವಾಗಿರ್ತಕ್ಕಂಥ ದೇಹವನ್ನ ಮಂತ್ರಪಿಂಡವಾಗಿ ಮಾಡ್ತಾನಲ್ಲ, ಆಗ ಇದಕ್ಕೆ 2ನೇ ಜನ್ಮ ಬರುತ್ತಾ. ಆ 2ನೇ ಜನ್ಮ ಬಂದಾಗ ಇದು ಆ ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ. ಹಂಗ ಶರಣರು ಒಂದು ಆಜ್ಞೆ ಏನು, ಈ ಜನ್ಮಕ್ಕೊಂದಿಷ್ಟು ಲಿಂಗ ದೀಕ್ಷೆಯನ್ನು ಕೊಟ್ಟು ಇದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟಿರ್ತಕ್ಕಂಥದ್ದು ಯಾರು? ನನ್ನ ಗುರು ಕಲಿಕೇರಿ ಮೊರರಾಧ್ಯರು. ಅದಕ್ಕೆ ನನ್ನ ಜೊತೆಗೆ ಕೇವಲ ನನ್ನ ಪೂಜೆ ಮಾತ್ರ ನಡಿಬಾರ್ದು, ನನ್ನ ಗುರುವಿನ ಪೂಜೆನೂ ಕೂಡ ಆಗಲಿ ಅಂತ ಏನ್ ಮಾಡ್ತಾರ, ಮೊದಲಿಗೆ ಗುರು ಪೂಜೆ, ಆಮೇಲೆ ನನ್ನ ಪೂಜೆ ಅಂತ ಶರಣ ಬಸವೇಶ್ವರ 2 ಮುಖಗಳು. ಒಂದು ಗುರು, ಒಂದು ಶರಣ ಬಸವ. ಅಂದ್ರೆ ಗುರು ಶಿಷ್ಯರ ಮುಖ. ಎಷ್ಟೋ ಮಂದಿಗೆ ಶರಣ ಬಸವೇಶ್ವರ 2 ಮುಖ ಎದಕ್ಕೆ ನಾವು ಅದನ್ನು ಗೊತ್ತಿಲ್ಲ. ಯಾರು ಶರಣ ಬಸವ 2 ಮುಖ ಆದವಳು, ಇಬ್ಬರು ಅದಾರ ಏನ್ರಿ ಅಂತ ಕೇಳ್ತಾರ ಹೋಗು. ಹಂಗಲ್ಲ, ಅದು 2 ಅಂದ್ರ ಒಂದು ಗುರು, ಒಂದು ಶಿಷ್ಯ. ಫೋಟೋ ನೋಡ್ರಿಲ್ಲ, ಕಾಣ್ತಾವಲ್ರಿ? ಒಂದು ಗುರು, ಒಂದು ಶಿಷ್ಯ. ಅಂದ್ರ ನಾವು ಏನ ಮಾಡಿದ್ರು ಕೂಡ ಈ ಜಗತ್ತಿನೊಳಗೆ ಅಂತ ಪರಮಾತ್ಮ ನಂದಿ ಅವತಾರ ಶರಣ ಬಸವ ನಂದಿ ಅವತಾರ ಆಗಿದ್ರು ಕೂಡ ಇಲ್ಲಿ ಬದುಕಬೇಕಾಗಿತ್ತು, ಇಲ್ಲಿ ಸಂಸ್ಕಾರ ಕಲಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರು ಬೇಕಾಗ್ತದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಪ್ರಾರಂಭ ಆಗಿದ್ದು ಗುರುವಿನಿಂದನ, ಮುಕ್ತಾಯ ಆಗುವುದು ಗುರುವಿನಿಂದನ. ಅದಕ್ಕೆ ನಾ ತೊಟ್ಟಲು ಉದಾಹರಣೆ ಕೊಟ್ಟಿದ್ದೆ. ತೊಟ್ಟಲ ಒಮ್ಮೆ ಹಿಂಗೂ ತೂಗ್ತತಿ, ಒಮ್ಮೆ ಹಿಂಗೂ ತೂಗ್ತತಿ. ನಾವು ನಡು ತೊಟ್ಟಲು ಬುಡಕ ಒಂದು ಗುರು ಕಳಸ ಅಂತ ಹೊಡಿರ್ತೀವಿ. ನೀ ಯಾವ್ದಾ ದಂಡಿಗೆ ಹೋದ್ರು ಬಂದು ನಿದ್ರದಲ್ಲಿ ಗುರುವಿನ ಪಾದದೊಳಗ ಅಂತ. ಅದಕ್ಕೆ ಏನ್ ಮಾಡಿದ್ರು, ಆ ಗುರುವಿನೊಳಗ ಲಿಂಗೈಕ್ಯ. ಅದಕ್ಕೆ 2 ಮುಖ ಶರಣರಿಗೆ. ಹಿಂಗೆ ಯಾವಾಗ ಶರಣರು ಲಿಂಗೈಕ್ಯರಾಗ್ತಾರ, ಶರಣರು ಲಿಂಗೈಕ್ಯರಾಗಿದ್ದು ಎಲ್ಲ ಕಡೆ ಶುದ್ಧ ಇರ್ತಿತ್ತು. ಯಾವಾಗ ಹಿಂಗೆ ಸುದ್ದಿ ಅರಿತೋ, ಹುಮನಾಬಾದೊಳಗ ಒಬ್ಬ ಶಿಷ್ಯ ಏನ್ ಮಾಡ್ತಿರ್ತಾನ ಅಂತಂದ್ರ, ದೊಡ್ಡಪ್ಪನ ಮನೆಗೆ ಹೋಗ್ಬೇಕು, ಶರಣರ ನೋಡ್ಬೇಕು ಅಂತ ಬರ್ತಿರ್ತಾನ. ಅವಾಗ ಏನಾಯ್ತು, ಹುಮನಾಬಾದ ಸಂತಿ, ಆ ಸಂತಿಯೊಳಗೆ ಶರಣರ ಅವನಿಗೆ ಭೇಟಿ ಆಗ್ತಾರೆ ಶಿಷ್ಯನಿಗೆ. ಶರಣರು ಭೇಟಿ ಆದ್ರು, ಭೇಟಿಯಾಗಿ ಹೇಳ್ತಾರಂತ, ನೋಡಪ್ಪ ಎಲ್ಲಿ ಹೊಂಟಿ? ಹಿಂಗ ನಿಮ್ಮನ್ನ ನೋಡಕ ಅಂತ ಹೊಂಟಿದ್ದೀನ್ರಿ ಅಪ್ಪ ಕಲಬುರ್ಗಿಗೆ.
ನೋಡಪ್ಪ ನಾನು ಸ್ವಲ್ಪ ಬೇರೆ ಕೆಲಸ ಐತಿ, ಅದಕ್ಕೆ ನೀ ಕಲಬುರಗಿಗೆ ಹೊಕ್ಕಿಯಲ್ಲ, ದೊಡ್ಡಪ್ಪರಿಗೆ ಹೇಳು ಒಂದು ಮಾಡದೊಳಗೆ ತಿನ್ನದ ಸರಿಗೆ ಇಟ್ಟನಿ, ಅದನ್ನ ತಗೊಂಡು ದಾಸೋಹಕ್ಕೆ ಅನುಕೂಲ ಆಗತ್ತೆ, ಅದನ್ನ ತಗೋ ಅಂತ ಹೇಳು. ಶರಣರು ಹಿಂಗೆ ಹೇಳ್ತಾರಂದ್ರೆ ಆಯ್ತು, ಎಲ್ಲರ ಕೆಲಸ ಇರ್ಬೇಕು ಶರಣರಿಗೆ ಇದ್ರ ಮಾತಾಡೋದು ಬೇಡ, ಆಯ್ತ್ರಪ್ಪ ಹೇಳ್ತೀನಿ ಅಂತಂದ್ವ. ಹೇಳ್ತೀನಂತ ಕಲಬುರಗಿಗೆ ಬಂದಾಗ ಇಲ್ಲೆಲ್ಲ ಶಾಂತ ರೀತಿಯಿಂದ ಐತಿ. ಮತ್ತೆ ಯಾಕ್ರಿ ದೊಡ್ಡಪ್ಪ ಹಿಂಗೆಲ್ಲರೂ ಕುಂತಾರ, ಯಾಕ್ರಿ ಅನ್ನ ನಿನ್ನೆ ದಿವಸ ಶರಣರು ಲಿಂಗೈಕ್ಯರಾದ್ರಪ್ಪ. ಏನ್ ಹೇಳ್ತೀರಿ ನೀವಂದೇವ, ಸುಳ್ಳು ಹೇಳ್ತೀರಣ್ಣ, ಏನಾಗೈತ್ರಿ? ಇನ್ನೇ ಈಗ ಶರಣರು ನನಗೆ ಸಂತಿ ಒಳಗೆ ಭೇಟಿಯಾಗ್ಯಾರ್ರಿ, ಹುಮ್ನಾಬಾದ್ ಸಂತಿ ಒಳಗ. ಎಲ್ಲಾರು ಹುಚ್ಚ ಅನ್ನಕತ್ರಿ ಅವಂಗ, ಅಮ್ಮ ನಿನ್ನೆ ಲಿಂಗೈಕ್ಯ ಆಗ್ಯಾರ, ಎಲ್ಲರೂ ಕೂಡ ಅವರ ಪವಿತ್ರವಾಗಿರ್ತ ಗದ್ದುಗೆ ಕಟ್ಟಿ ಎಲ್ಲರೂ ಕೂತೀವಿ, ನಿನಗೆ ಹೆಂಗ ಭೇಟಿ ಆಗ್ತಾರೋ? ನಾ ಯಾಕೆ ಸುಳ್ಳು ಹೇಳ್ರಿ? ನನಗೆ ಶರಣರು ಭೇಟಿ ಆಗ್ಯಾರ, ಶರಣರು ಭೇಟಿಯಾಗಿ ನೋಡಿ, ಭೇಟಿಯಾಗಿದ್ದಕ್ಕೆ ಸಾಕ್ಷಿ ಬೇಕಲ್ಲ. ಶರಣರು ಹೇಳ್ಯಾರ್ರಿ, ದೊಡ್ಡಪ್ಪ ಗೌಡ ಮಾಡೈತತ್ ಮನಿಯೊಳಗ, ಮಾಡದೊಳಗ ಚಿನ್ನದ ಸರಿಗೆ ಐತಂತ ಹೇಳ್ಯಾರದಂದ್ರು. ಯಾವಾಗ ಹಿಂಗ ಅಂದ್ರೆ ಓಡಿ ಹೋಗಿ ನೋಡ್ತಾರ, ಏನ್ ಶರಣರು ಹೇಳಿದ್ರು ಅದೇ ತರನಾಗಿ ಹೋಗಿ ನೋಡಿದ್ರ ಅಲ್ಲಿ ಚಿನ್ನದ ಸರಿಗೆ ಇತ್ತು. ಆಗ ಅನಸ್ತತಿ ಶರಣರ ಲಿಂಗೈಕ್ಯ ಆಗಿಲ್ಲ, ದೇಹ ಮಾತ್ರ ಹೋಗೈತಿ. ಶರಣರು ನಿಜವಾಗ್ಲೂ ಕೂಡ ಇಂದಿಗೂ ಆಧಾರ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಕೇವಲ ಮ್ಯಾಗಿರ್ತಕ್ಕಂಥ ಸ್ಥಾವರ ಶರೀರ ಹೋಗ್ಬೋದು, ಆದ್ರೆ ಒಳಗಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಜಂಗಮ ಅದು ಶರಣರು ಯಾವತ್ತೂ ಕೂಡ ಆಧಾರ. ಇವತ್ತಿಗೂ ಕೂಡ ಶರಣರು ಆಧಾರ ಅನ್ನಕ ಎಲ್ಲೆಲ್ಲಿ ಶರಣ ಬಸವೇಶ್ವರ ಪುರಾಣ ಹಚ್ತೀವಿ, ಎಲ್ಲೆಲ್ಲಿ ಶರಣ ಬಸವೇಶ್ವರ ತೊಟ್ಲ ಮಾಡ್ತೀವಿ, ಅಲ್ಲಿ ಎಲ್ಲ ಕೂಡ ಬೇಡ್ಕೊಂಡು ಯಾರ ಗಂಡು ಮಗು ಅಂದ್ರೆ ಗಂಡು ಮಗು, ಹೆಣ್ಮಗು ಅಂದ್ರೆ ಹೆಣ್ಮಗು ಕೊಡ್ತಕ್ಕಂಥ ಶಕ್ತಿ ಯಾವ್ದಾದ್ರೂ ಪುರಾಣಕ್ಕೆ ಐತಂದ್ರ ಅದು ಶರಣ ಬಸವೇಶ್ವರ ಪುರಾಣ. ಅವ್ರು ಇಂದಿಗೂ ಜೀವಂತವಾಗಿ ಅದಾರ ಅಂತ. ಅದಕ್ಕ ಅಂತ ಶರಣರು ಅವರು ಲಿಂಗೈಕ್ಯ ಅಂತಂದ್ರೆ ಕೇವಲ ಅವರ ದೇಹ ಇಲ್ಲ, ಅವರ ಚಿತ್ಕರವಾಗಿರ್ತಕ್ಕಂಥ ಆತ್ಮ ನಮ್ಮ ಜೊತೆ ಐತೆ. ಅದಕ್ಕೆ ಶರಣರ ಪುರಾಣ ಕೇಳಬೇಕು, ಅವರ ಒಂದು ಸಂಘವನ್ನು ಮಾಡ್ಬೇಕಂದ್ರೆ ಶರಣರಲ್ಲಿ ಜೀವಂತ ಅದಾರ, ಅದಕ್ಕೆ ಇವರ ಸಂಘ ಮಾಡಬೇಕು ಅಂತ ಹೇಳಿದ್ರು. ನಾವು ಯಾರ ಸಂಘ ಮಾಡಬೇಕು? ಶರಣರ ಸಂಘವನ್ನು ಮಾಡೋಣ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅಂತ ಹೇಳ್ತಾರ. ನಾವು ಯಾವತ್ತಿದ್ರು ಸಜ್ಜನರ ಸಂಘವನ್ನ ಮಾಡೋಣ ಅಂತ ಹೇಳಿ ಹೋಗ್ಬೇಕು. ಹಲೋ, ದಯಮಾಡಿ ಎಲ್ಲರೂ ಮುಂದೆ ಬರ್ರಿ, ಎಲ್ಲರೂ ಗಂಡ್ಮಕ್ಳು ಮುಂದೆ ಬರ್ರಿ. ಶರಣ ಬಸವೇಶ್ವರವರ 40 ಪುರಾಣ ಕಾರ್ಯಕ್ರಮಕ್ಕೆ ಸೌಂಡ್ ಕೂಡ ಅದೇ ರೀತಿಯಾಗಿ ನಿತ್ಯ ನಮ್ಮ ವರ ನೀಡುವ ವೀರಭದ್ರೇಶ್ವರನ ಅರ್ಚಕರಾಗಿ ಉತ್ತಮ ಕಾರ್ಯ ನಿರ್ವಹಿಸತಕ್ಕಂಥ ಪರಮೇಶ್ವರ ದಿವಸ ಮಾಲಾರ್ಪಣೆ. ಪರಮೇಶ್ವರ್ ಶ್ರೀ ಶರಣಬಸವೇಶ್ವರವರ 49ನೇ ವರ್ಷದ ಪುರಾಣದ ಮಹಾಮಂಗಲೋತ್ಸವಕ್ಕೆ ನಮ್ಮ ಬುಕ್ಸಾಗರದ ಶ್ರೀ ವಿಶ್ವಾರಾಧ್ಯ ಸ್ವಾಮೀಜಿಗಳು ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಹಲೋ, ಸ್ವಲ್ಪ ಹೆಣ್ಮಕ್ಳಿದ್ದ ಜಾಗ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ, ಈ ಕಡೆ ಸರ್ಕಲ್ರಿ. ಗಂಡು ಮಕ್ಳು ಹಿಂದಕ್ಕೆ ನಿಂತ್ಕೊಳ್ರಿ ಒಂದು 5 ನಿಮಿಷ. ಅಲ್ಲಿ ಗಾಡಿ ಯಾರು ಅಡ್ಡ ನಿಂದಿಸಿರಲ್ಲ. K35 4348 ದಯಮಾಡಿ ಆ ಗಾಡಿ ತೆಗಿರಪ್ಪ, ಅಡ್ಡ ಆಗೈತಂತೆ. ಕಾರು ಈಗಾಗಲೇ ಹೌದಾ, ಸ್ವಲ್ಪ ಹೋಗ್ಬೇಕು. ಈಗ ನೀವೆಲ್ಲರೂ ಬರಲಿ ಅಂತೇಳಿ ಕಾಯ್ಕೊಂತ ಇದ್ದೀವಿ. ಅದಕ್ಕೆ ಹೇಳು, ನಾವು ಪುರಾಣ ಮಂಗಲ ಆಗೋಗ್ಬಿಡ್ತೀವಿ ಸೆತಡ್ಗೆ. ನೀವೆಲ್ಲರೂ ನಾವು ಇವತ್ತು ಅಷ್ಟೇ ಇರ್ತೀವಿ, ದಿನಾಲಿ ಇರೋರು ನೀವು ಹೆಣ್ಮಕ್ಳು.
ನಿಮ್ಮ ಎದುರಿಗೆ 50ನೇ ವರ್ಷದ ಪುರಾಣ ಪ್ರಾರಂಭ ಆಗಬೇಕು. ನೀವೆಲ್ಲರೂ 50ನೇ ವರ್ಷದ ಪುರಾಣದಲ್ಲಿ ಭಾಗವಹಿಸಬೇಕು. ಇನ್ನೂ 1 ವರ್ಷ ಐತೆ. ಆ 1 ವರ್ಷದ ಪುರಾಣ ಪ್ರಾರಂಭ ಈಗ ಮಂಗಲ ಆಗೈತೆ. 49 ವರ್ಷದ ಪುರಾಣ ಮಂಗಲ ಆಗೈತೆ. ಈಗ 50ನೇ ವರ್ಷದ ಪುರಾಣ ಪ್ರಾರಂಭ ಆಗ್ತದೆ. ದಯಮಾಡಿ ಒಂದು 5 ನಿಮಿಷದೊಳಗೆ ಆ ಪುರಾಣ ಪ್ರಾರಂಭ ಮಾಡಿಬಿಟ್ಟು ನಮ್ಮ ದೇವಸ್ಥಾನದ ಮುಂದಿನ ಯೋಜನೆಗಳು ಮತ್ತು ಎಲ್ಲ ಒಂದು ಅರ್ಧ ಗಂಟೆ ಮುಗಿಸ್ತೀವಿ. ಅಲ್ಲಿವರೆಗೂ ಎಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಜೈ ಮಂಗಲಂ ಜೈ ನಮಃ. ಪಾರ್ವತಿ ಶಿವರ ಮಹಾದೇವ್. ಅದಕ್ಕೀಗ 1 ತಿಂಗಳಂತರೂ ಯಾರೂ ಕಾಣಲಿಲ್ಲ ಇಷ್ಟು ಮಂದಿ. ಅದಕ್ಕೆ ಇವತ್ತ ಬಂದಾರ. ಮೊದಲನೇದಿಂದ ಸ್ಟಾರ್ಟ್ ಮಾಡಿಬಿಡು. 30 ದಿವಸದಿಂದ ಕುಂದಿರ್ತೀರಿಲ್ರಿ? ಇವ್ರು ಬೀಗರು ಕುಂದ್ರಂಗಿಲ್ಲ ಬಿಡು, ಹೊರಕ್ಕೆ ಹೋಗಿನ ಹೋಗ್ಬಿಡ್ತಾರೆ. 49ನೇ ವರ್ಷದ ಪುರಾಣ ಮಂಗಲಾಗೈತ್ರಿ. ಈಗ 50ನೇ ವರ್ಷದ ಪುರಾಣ ಪ್ರಾರಂಭ ಆಗ್ತಕ್ಕಂಥದ್ದು. ಎಲ್ಲರೂ ಶಾಂತ ರೀತಿಯಿಂದ ಕೂತು ಆ ಪುರಾಣದ ನುಡಿ ಏನಂದ್ರೆ ಪೀಠಿಕಾ ಅಧ್ಯಾಯ. ಆ ಪೀಠಿಕಾ ಅಧ್ಯಾಯ ಓದೋದ್ರ ಮುಖಾಂತರ ಈ ಪುರಾಣವನ್ನ ಪ್ರಾರಂಭ ಮಾಡೋಣ. ಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಶ್ರೀ ಶರಣ ಸಹೃದಯ ವಸತಿ ತಪಾಸ ನಿತ್ಯಾನಂದ ಕೋಶ ಮಹೇಶ ನಿಖಿಲಾಜಾಂಡ ರಕ್ಷಣ ಶಿಕ್ಷಣಾಧೀಶ ಕ್ಲೇಶ ಸಂಸ್ಕೃತಿ ವಿಷ ವಿಮೋರ್ಚ ನಾಶ ಗೌರಿ ರುತ್ಪ್ರಕಾಶ ಸದಾ ಶಿವಂಗ್ರಿಗಳಿಗೆ ಮಂಗಲ ಮತಿಯ ನನಗನೀಶ ವಿನುತ ಭಕ್ತ ಭಯವರದಾಕರಿ ಧನುಜ ಸಂಕಲ ದರ್ಪ ಸಂಹರಿ ಘನ ಜಗನ್ ನಿರ್ಮಾಣ ಕೃತಿ ಸಾಕಾರಿ ಗಿರಿ ಕುಬರಿ ಮುನಿ ಹೃದಯ ಅಂತರಚರಿಯ ಶೋಭರಿ ಮನಸಿ ಜಾರಿಯ ಮನದ ಮೈ ಸಿರಿಯ ನಿಪ ಶಾಂಕರ್ಯ ನೆನ್ನೋವಲ ದೀವ ದಯ ತೋರಿ ವಿಘ್ನಾರುತ ವಿಘ್ನೇಶನಂ ಸುರ ವಿಘ್ನಜಿತ ಷಡ್ವಕ್ರನಂ ಶುಭ ವಿಗ್ರಹೃತಾರ ವೀರನಂ ಯುಗ ಯುಗದಿ ಶಿವ ಧರ್ಮ ವಿಘ್ನ ಭಗ್ನ ಋಷೇಂದ್ರನಂ ಬಹು ವಿಘ್ನ ಸಂಸ್ಕೃತಿ ಪತಿನ ನೆನ್ನನು ವಿಘ್ನ ಸುಖವೆತ್ತಲೆಯು ಆಶೀರ್ವದಿಸಲೆಂದು ಆದಿ ಗುರುಚರರ ಚರಣಂಗಳಂ ಬಸವಾದಿ ಪ್ರಮತರ ಭಯಕರಂಗಳಂ ಮೇದಿನಿಯಳೊಂದೆಂದು ಮೆಂದು ಶಿವನ ಮೆತ್ತಿಗೆಯ ಆದಿ ಬಿಡಿದಾಚರಿಸಿ ಶಿವನಳು ಭೇದರೆನಿಪ ಶರಣ ಶಿವ ಕಲಿ ಕವಿ ಪಾದುಕೆಗಳಂ ಮಮ ಶಿರೋಭೂಷಣಗಳಾಗಿರಲಿ ಮಮ ಶಿರೋಭೂಷಣಗಳಾಗಿರಲಿ. ನರನು ನುತಿಯನ್ನೆತ್ತದೆ ನಿರಂತರ ಹರನು ನುತಿಗೆ ನಾಲಿಗೆಯ ಮಾರುತ ಚಿರಸುಖ ತೋಳಿಹ ಉದರ ಮಾರ್ಗವನನಿಸರುತಿ ಹರಿ ಪರಮಯ ಕಂದಡದರ್ಥ ತನವಂ ಸರಿಸ ಬಂದ ಶರಣ ಬಸವೇಶ್ವರ ಚಿರಿತೆಯಂ ಬರೆವನನ್ನೀಂ ನುಡಿಸಿದಂತೆ ಬರೆವನನ್ನೀಂ ನುಡಿಸದಂತೆ ಬರೆವನನ್ನೀಂ ನುಡಿಸಿದಂತೆ. ಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಹೀಗೆ ಕಲಿಕೇರಿಯ ಮರುರಾರಾಧ್ಯರ ಶಿಷ್ಯನಾಗಿರ್ತಕ್ಕಂತಹ ಶರಣಬಸವೇಶ್ವರ ಪುರಾಣವನ್ನು ಆವಾಗಲೇ ಹೇಳಿದರು. ಅವರೆಲ್ಲ ಇದ್ದಿದ್ದಿಲ್ರಿ, ಅದಕ್ಕೆ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಬಂದ ಮ್ಯಾಗ ಹೇಳುವಂತ್ರಿ ಅಂತ. ಶರಣ ಬಸವನಿಗೆ 2 ಮುಖಗಳು ಎದಕ್ಕೆ ಅದಾವ ಅಂತಕ್ಕಂಥದ್ದು ಗೊತ್ತೈತೆ ಎಲ್ಲರಿಗೆ? ಯಾರಿಗೆ ಗೊತ್ತೈತೆ? ಕೈ ಎತ್ರಿ. ಯಾರಿಗೆ ಗೊತ್ತಿಲ್ಲ? ಇನ್ಯಾಗ ಹೇಳೇನ್ರಿ 5 ನಿಮಿಷದ ಮುಂದೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಏನು ಬಂದ್ ಮಾಡ್ರಿ.
ಒಂದು ಗುರು ಮತ್ತು ಒಂದು ಶಿಷ್ಯ, ಇವು ಎರಡರ ಸಂಕೇತವಾಗಿ ಯಾವಾಗಲೂ ಕೂಡ ಗುರು ಬೇಕು ಅಂತಕ್ಕಂಥದಕ್ಕೇನು, ಗುರು ಎಲ್ಲ ಆಗಬಲ್ಲ, ಗುರು ಶಿವ ಆಗಬಲ್ಲ, ವಿಷ್ಣು ಆಗಬಲ್ಲ, ರುದ್ರ ಆಗಬಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಕಲಿಕೆಯ ಮೊರರಾಧ್ಯರು ಅಂದ್ರೆ ಶರಣಬಸವೇಶ್ವರ ಗುರುಗಳು ನನ್ನ ಗುರುವಿನ ಜೊತೆ, ನನ್ನ ಪೂಜೆಯ ಜೊತೆ ನನ್ನ ಗುರುವಿನ ಪೂಜೆಯ ಆಗಲಿ ಅನ್ನೋ ಸಂಬಂಧ ಏನ್ ಮಾಡಿದ್ರು ಅಂತಂದ್ರೆ ಗುರು ಶಿಷ್ಯರ ಒಂದು ಭಾವಚಿತ್ರ, ಅದು ಶರಣಬಸವೇಶ್ವರ ಭಾವಚಿತ್ರ. ಹಾಗಾಗಿ ಶರಣಬಸವೇಶ್ವರಿಗೆ ಎರಡು ಮುಖ ಅದ ಅಂತಕ್ಕಂಥದ್ದನ್ನ ಇವತ್ತೆಲ್ಲರೂ ಕೂಡ ಗಮನ ಇಟ್ಟು ಕೇಳ್ಕೋರಿ. ಯಾಕಂದ್ರೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅದು. ಇಬ್ರಿದ್ರೇನ್ರಿ ಅಂತ ಬಹಳ ಮಂದಿ ಕೇಳ್ತಿರ್ತಾರ. ಇಬ್ರಲ್ಲ, ಅದು ಗುರು ಶಿಷ್ಯರ ಸಂಕೇತವಾಗಿರ್ತಕ್ಕಂಥದ್ದು. ಬಾಡದ ಹೂವಿಲ್ಲ ಬಾಡುವ ಮುನ್ನ ಮುಡಿದುಕೊಳ್ಳಬೇಕು, ಹಳಸದ ಅನ್ನವಿಲ್ಲ ಹಳಸದ ಮುನ್ನ ಊಟವ ಮಾಡಬೇಕು, ಕೊಳೆಯದ ಹಣ್ಣಿಲ್ಲ ಕೊಳೆಯದ ಮುನ್ನ ಅದರ ಸವಿಯಬೇಕು, ಸಾಯದ ಮನುಷ್ಯನಿಲ್ಲ ಸಾಯುವ ಮುನ್ನ ಸದ್ಗತಿಯನ್ನು ಹೊಡಿಬೇಕು ಅಂತ ಹೇಳ್ತಾರೆ. ಯಾವ್ದಾದ್ರೂ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತಕ್ಕಂಥದ್ದು ಇರುತ್ತೆ. ಆದ್ರೆ ಆ ಅಂತ್ಯ ಆಗೋಕ್ಕಿಂತ ಮುಂಚಿತವಾಗಿ ಬಾಡದ ಹೂವಿಲ್ಲ ಅಂದ್ರೆ ಮುಂಜಾನೆ ಸೂರ್ಯನ ಉದಯದಿಂದ ಅರಳಿರ್ತಕ್ಕಂಥ ಹೂವು ಸಂಜೆಗೆ ಏನಾಗುತ್ತೆ, ಬಾಡ್ ಹೋಗುತ್ತೆ. ಆದ್ರೆ ಬಾಡ್ ಹೋಗಿಂತ ಮುಂಚಿತ ಆ ಹೂವು ಕೂಡ ಸದ್ಗತಿಯನ್ನು ಪಡಿತೈತಿ. ಹೆಂಗ, ಒಂದು ಸ್ತ್ರೀಯ ಮುಡಿಯನ್ನಾದ್ರೂ ಮುಡಿತೈತಿ, ಇಲ್ಲ ಶಿವನ ಪಾದವನ್ನಾದ್ರೂ ಸೇರ್ತೈತಿ. ಹಳಸದ ಅನ್ನವಿಲ್ಲ, ಒಂದಿಷ್ಟು ನಾವು ಅನ್ನ ಮಾಡಿ ಇಟ್ಟಿವಪ್ಪ ಅಂತಂದ್ರೆ ಉಣ್ಣಾಕ, ಅದನ್ನ ಏನ್ ಮಾಡ್ಬೇಕು, ರಾತ್ರಿ ಅನ್ಕೊಡೋದು ಉಣ್ಬೇಕು. ಉಣ್ಲಿಲ್ಲ ಅಂದ್ರೆ ಮರುದಿವ್ಸ ಏನಾಗತ್ತ, ಅದು ಹಳಿಸಿ ಹೋಗ್ತಕ್ಕ. ಆ ಹಳಸೋಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಮಾಡಿಟ್ಟಿರ್ತಕ್ಕಂಥ ಅಡಿಗೆಯನ್ನು ಉಂಡ ಅದಕ್ಕೆ ತೃಪ್ತಿ ಆಗುತ್ತೆ, ಅದಕ್ಕೆ ಮುಕ್ತಿ ಸಿಗ್ತಕ್ಕಂಥ. ಹಂಗ ಕೊಳೆಯದ ಹಣ್ಣಿಲ್ಲ, ಯಾವ ಹಣ್ಣಾದ್ರೂ ಕೂಡ ಬಾಳ ಅಂದ್ರೆ 2 ದಿವಸ ಇರ್ತಾವ. ಈಗ ಫ್ರಿಜ್ ಐತಂದ್ರೆ ಬಾಳ ಅಂದ್ರೆ 5 ದಿವಸ ಇರ್ಬೋದು, ಹೌದಾ? ಅದು ಕೂಡ ಏನಾಗೋದು, ಕೊಳತು ಹೋಗತೈತಿ. ಕೊಳೆಯುವುಕ್ಕಿಂತ ಮುಂಚಿತವಾಗಿ ಆ ಹಣ್ಣಿನ ರುಚಿಯನ್ನು ಹಂಗೆ ಸವಿಬೇಕು. ಹಂಗೆ ಎಲ್ಲದಕ್ಕೂ ಕೂಡ ಏನೋ ಒಂದು ಅಂತ್ಯ ಅಂತಕ್ಕಂಥ. ಹಂಗಾಗಿ ಮನುಷ್ಯ ಜನ್ಮ, ಸಾಯದ ಮನುಷ್ಯನಿಲ್ಲ. ಮನುಷ್ಯ ಹುಟ್ಟ್ಯಾನಂದ್ರೆ ಸಾಯಬೇಕವ. ಯಾರು ಕೂಡ ಚಿರಂಜೀವಿಯಾಗಿ ಉಳಿಯಾಕ ನಾವು ಬಂದಿಲ್ಲ. ಅದಕ್ಕೆ ಚಿರಂಜೀವಿಯಾಗಿ ಉಳಿಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಪ್ಪ, ಈ ಮನುಷ್ಯ ಸಾಯೋಕ್ಕಿಂತ ಮೊದಲ ಒಂದಿಷ್ಟು ಸದ್ಗತಿಯನ್ನ ಪಡ್ಕೋಬೇಕು, ಒಂದಿಷ್ಟು ದೇವರ ಕರುಣೆಯನ್ನ ಪಡ್ಕೋಬೇಕು, ಗುರುವಿನ ಮಕ್ಕಳಾಗಬೇಕು. ಕೇವಲ ತಂದೆ ತಾಯಿ ಮಕ್ಕಳಾಗಿ ಸಾಯೋದಲ್ಲ, ಒಬ್ಬ ಗುರುವಿನ ಮಕ್ಕಳಾಗಿ ನಾವೆಲ್ಲರೂ ಕೂಡ ಈ ಜೀವನನ ಸಾರ್ಥಕ ಪಡ್ಕೊಳ್ಬೇಕು. ಇಲ್ಲಿ ಏನಿಲ್ಲ, ಇರಾಕ್ ಬಂದಿವಿ, 4 ದಿವಸ ಇರಾಕ್ ಬಂದಿವಿ, ಭಾಳ ದಿವಸ ಇಲ್ರಿ. ಎಲ್ಲರೂ 100 ಅಂತಿದ್ರು, 100 ಇಲ್ಲ. 10ಕ್ಕೆ ಸೂಪರು, 20ಕ್ಕೆ ಪವರು, 30ಕ್ಕೆ ಪ್ರೆಷರು, 40ಕ್ಕೆ ಶುಗರು, 50ಕ್ಕೆ ಡೇಂಜರು, 60ಕ್ಕೆ ಡಮಾರ್. ಇಷ್ಟ ಜೀವನ. ನೀವೆಲ್ಲ 100 ಯಾರು ತಲೆಗೆ ಇಟ್ಕೊಂಡ್ರೆ ಮರ್ತು ಬಿಡ್ರಿ. 60 ನಮಗಿರೋದು. ಆ 60ರೊಳಗೆ ಯಾವಾಗ ಹೊಕ್ಕಿ ಗೊತ್ತಿಲ್ಲ, 40ರೊಳಗೆ ಹೋದ್ರು ಹೋದ್ವಿ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಇದ್ದಂಗೆ ಇರ್ಬೇಕು, ಇಲ್ಲಿ ಇರ್ಲಾರಂಗಿರ್ಬೇಕು. ಅವ 1 ದಿವಸ ಕರಿತಾನ, ಯಾರಿಗೂ ಬಿಡಂಗಿಲ್ಲ. ಅವ 1 ದಿವಸ ಕರಿತಾನ, ಅವ ಕರಿಗಿಂತ ಮೊದಲು ಏನ್ ಮಾಡ್ಬೇಕು, ಶರಣ ಬಸವೇಶ್ವರ ವೀರಭದ್ರ ಆಶೀರ್ವಾದ ಪಡ್ಕೊಂಡ ಹೋಗ್ಬೇಕಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಈಗ ಹಲವಾರು ಕಾರ್ಯಕ್ರಮಗಳಿರ್ತಾವ. ಆ ಕಾರ್ಯಕ್ರಮಗಳಾಗ್ತಾವ. ಆ ಕಾರ್ಯಕ್ರಮ ಆದ್ಮೇಲೆ ಪೂಜ್ಯರ ಆಶೀರ್ವಚನ ಇರ್ತತಿ. ಎಲ್ಲರೂ ಕೂಡ ಯಾರು ಪೂಜ್ಯರ ಆಶೀರ್ವಚನ ಆಗುತ್ತಾನ ಯಾರು ಕುಂತ ಜಾಗ ಬಿಟ್ಟು ಹೇಳ್ಬಾರ್ದ್ರಿ. ಯಾಕಂದ್ರೆ ಅದು ವರ್ಷಕ್ಕೊಮ್ಮೆ ನಮಗೆ ಅವ್ರ ಆಶೀರ್ವಚನ ಸಿಗುತ್ತಿರ್ತೈತಿ. ಅದಕ್ಕೆ ಅವ್ರ ಪೂರ್ತಿ ಆಶೀರ್ವಾದ ಮುಗಿಯುತ್ತ ನಾನು ಕೂಡ ಕುಂತ ಎಲ್ಲರೂ ಕೂಡ ಕೇಳ್ಬೇಕಂತಕ್ಕಂಥದ್ದನ್ನು ಹೇಳಿ ಇಲ್ಲಿಯವರೆಗೆ ಸಾಗಿ ಬಂದಿರತಕ್ಕಂಥ ಏನು 30 ದಿವಸ ನಿಮ್ಮ ಊರೊಳಗೆ ಪುರಾಣ ಹೇಳಿದ್ವಿ. ಎಲ್ಲೂ ಇರಲಾರ ನಾಲ್ಗಿ ಏನೋ ನುಡಿದಿರ್ತೈತಿ. ಏನಾದರೂ ತಪ್ಪು ಅನಿಸಿತ್ತು, ಏನಾದ್ರೂ ನಿಮಗೆ ಮನಸ್ಸಿಗೆ ನೋವಾಗಿತ್ತು ಅಂತಂದ್ರೆ ನನ್ನೂ ಕೂಡ ನಿಮ್ಮ ಅವರ ಮಗ ಅಂತ ಹೇಳಿ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಈ ಸೇವೆಗೆ ನಾ ಗುರುವಿನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತೇನೆ. ಜೈ. ಈತ ಒಂದು ಸಲ ಒಬ್ರು ಪುರಾಣ ಪಠಣ ಮಾಡೋರು ಬರಲಿಲ್ಲ. ಇದೇ ನಮ್ಮ ಗೋದಿಗೆಪ್ಪ ತಾತ ಅಂತ ಹೇಳ್ತೀವಿ ನಾವು. ಈ ಗೋದಿಗೆಪ್ಪ ಪುರಾಣ ಸ್ಟಾರ್ಟ್ ಮಾಡಿದ್ರು ನಮ್ಮ ಮುಖೈ ತಾತನವರು. ಯಾರೋ ಒಬ್ರು ಪಾಲಿಟಿಕ್ಸ್ ಮಾಡಿ ಆತನೇನು ಹೇಳ್ತಾರೆ, ಕೊಡಿ ಹೇಳಿಸ್ರಿ 500 ಕೋಟಿ 500 ಅಂತ ಏನೇನೋ ಮಾತಾಡಿದ್ರು. ಮಾತಾಡಿದ ಮೇಲೆ ಅಲ್ಲಿ ಊರಲ್ಲಿ ದೊಡ್ಡ ಪಾಲಿಟಿಕ್ಸ್ ಆಯಿತು. ಇಳಿಸ್ಬಿಟ್ರು. ಇಳಿಸಿದ್ರು, ನಡೀತು, ಕುಂಟಿತು, ನಡೀತು. ಕೊನೆಗೆ ಈತನೇ ಬಂದ. ಇವತ್ತು ವೀರಭದ್ರದೇವರು ನನಗೆ 81 ವರ್ಷ. ಇದು ಹೆಂಗಿತ್ತು ಅನ್ನೋದು ಗೊತ್ತು ನನಗೆ. ನಗ್ಗಿನ ಮುಳಿದು ಒಳಗಡೆ ಹೋಗ್ತಾರೆ, ಸಿಂಗಲ್ ದಾರಿ. ಅದು ಹೇಳ್ಬಾರ್ದು, ಯಾಕಂದ್ರೆ ಅದು ತಪ್ಪಾಗುತ್ತೆ. ಅಂತಹ ಸ್ಥಿತಿಲಿಂದ ತಂದು ಇವತ್ತು ಈ ಲೆವೆಲಿಗೆ ತಂದಿದ್ದೇನೆಂದರೆ ನಮ್ಮ ಮೂಕೈ ತಾತಿ ಸೇರ್ಬೇಕದು. ಯಾಕಂದ್ರೆ ನಾನು ಅವರು ಎಷ್ಟು ಕಷ್ಟದಲ್ಲಿ ಬೆಳೆದ್ರಂಬುದು ಗೊತ್ತಿದೆ. ಇವತ್ತು ಯಾವತ್ತು ಉನ್ನತ ಮಟ್ಟಕ್ಕೆ ಹೋಗಿದೆ ಎಂಬುದು ಗೊತ್ತಿದೆ. ಯಾಕಂದ್ರೆ ನಮ್ಮ ಲೆಕ್ಕಾಚಾರ ಅಲ್ಲಿರ್ತದೆ ಮೇಲೆ. ದಯವಿಟ್ಟು ಹೇಳ್ತೀನಿ, ಜನನೇ ತಾನೇ ಮೊದಲು ಗುರು, ಜನನಿಂದ ಪಾಠ ಕಲಿತ ಜನರು ತನ್ಯರು ಅಂತಾರೆ. ಅವರ ತಾಯಿ ಹೆತ್ತ ತಂದೆ ತಾಯಿಗೆ ಸೇರ್ಬೇಕು, ಇದೆಲ್ಲ ಭಾಗ್ಯವಂತರು ಅಂತೇಳಿ. ಹಾಗೆ ದಯವಿಟ್ಟು ಮುಂದಿನ ಜನ್ರೇಷನ್ ಸೀರಿಯಲ್ಗೆ ಅಡಿಟ್ ಆಗಿ ಮೊದಲು ಸಿನಿಮಾ ನೋಡಿ ಕೆಟ್ಟು ಹೋಗ್ತಾರೆ ಅಂತಿದ್ರು. ನಮಗೆ ಕೋಪ ಬರೋದು ಅವಾಗ. ಈಗ ಸೀರಿಯಲ್ ನೋಡಿ ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ಸೀರಿಯಲ್ ಕೂಡ ಹೆಂಗಸರು ವಿಲ್ಲನ್ ಕೂಡ ಆಗ್ಬಿಟ್ಟಾರೆ, ಗಂಡಸರೇ ಇಲ್ಲ ಅಲ್ಲಿ. ಹಂಗಾಗಬಾರ್ದು.
ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಸಂಸ್ಕಾರ ಕಲಿಸಿ. ಗುರುಗಳು, ಹಿರಿಯರು, ಶರಣರು, ಆಧ್ಯಾತ್ಮಿಕ ಚಿಂತಕರು ಬಂದಾಗ ನಿಮ್ಮ ನಕಾರಾತ್ಮಕ ಚಿಂತನೆಗಳನ್ನು ತಗೊಂಡು ಸಕಾರಾತ್ಮಕದನ್ನು ಆಶೀರ್ವಾದ ಮಾಡ್ತಕ್ಕಂಥ ಶರಣರನ್ನು ಕರೆಸ್ತಾರೆ ಇಲ್ಲಿಗೆ. ಇದು ಶರಣರ ಪುರ ಆಗ್ಬೇಕಿತ್ತು, ಏನು ಸಣ್ಣಪುರ ಅಂತ ಆಗಿದೆ. ಸಣ್ಣದಲ್ಲ, ಇದು ದೊಡ್ಡ ಪುರನೇ. ಹಾಗಾಗಿ ಚಿಕನ್ ಕೊಪ್ ಶರಣರ ಆಶೀರ್ವಾದನೂ ಆಗಿತ್ತು ನನಗೆ. ಇವತ್ತು ಚಲನಚಿತ್ರ ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ 27 ವರ್ಷ ಅನುಭವ. ಇದೇ ಊರಿಗೆ ಶಿವರಾಜ್ ಕುಮಾರ್ ಬಂದಿದ್ರು, ಇನ್ನು ನಟನೆ ಆಗಿದ್ದಿಲ್ಲ. ಕರ್ಕೊಂಡು ಬಂದಿದ್ದೆ, ಯಾವುದೋ ಒಂದು ಮದುವೆ ಬಂದಿದ್ವಿ ಇಲ್ಲಿ ಹೊಸಪೇಟೆ ಕಂಪ್ನಿಗೆ. ಕರ್ಕೊಂಡು ಬಂದು ಅವ್ರಿಗಿಲ್ಲಿ ಆಶೀರ್ವಾದ ಮಾಡಿಸಿ ಹೋದೆ. ಇವತ್ತು ದೊಡ್ಡ ನಟ ಆಗಿದ್ದಾರೆ. ನಾನು 6ನೇ ಕ್ಲಾಸ್ 3 ವರ್ಷ ಫೇಲು, 7ನೇ ಕ್ಲಾಸ್ 2 ವರ್ಷ ಫೇಲು. ನಮ್ಮ ಮಾವ ದನ ಕಾಯಿ ಕ್ಲಾಸ್ ಅಂದ, ಹೋಗಯ್ಯೋ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ಬಿಟ್ಟೆ ನಾನು ಮದ್ರಾಸಿಗೆ. ಇವತ್ತು ಚಲನಚಿತ್ರ ನಿರ್ದೇಶಕನಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಇನ್ಮೇಲೆ ಆಧ್ಯಾತ್ಮಿಕ ಚಿತ್ರ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಸ್ಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆ ತಕ್ಕಂಗೆ ಮೊನ್ನೆ ನಂದಿಪುರಕ್ಕೆ ಹೋಗಿದ್ದೆ ನಾನು. ಚರಣ್ ತಪ್ಪಜ್ಜ ಅವ್ರ ಕತೆ ಮುಂದಿನ ವರ್ಷ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಚಿತ್ರದಲ್ಲಿ ನನ್ನ ಮನದಾಳದ ಮಾತುಗಳು ಏನಿದ್ದಾವೆ, ಅಂತರಾಳದ ಮಾತುಗಳು ಏನಿದ್ದಾವೆ, ಅವನ್ನೆಲ್ಲ ಚಿತ್ರದಲ್ಲಿ ತೋರಿಸ್ಬೇಕು. ಇಡೀ ಜಗತ್ತೇ ತಿರುಗಿ ನೋಡಬೇಕು. ಇವತ್ತಿನ ಜನ್ರೇಷನ್ ಭಾಳ ಚೇಂಜ್ ಆಗ್ತದೆ. ದಯವಿಟ್ಟು ಹೇಳ್ತೀನಿ, ಸಂಸ್ಕಾರ ಕಲಿಸಿ ಮಕ್ಕಳಿಗೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಹಿರಿಯರು, ಗುರುಗಳು ಯಾರೇ ಬರಲಿ, ಅತಿಥಿ ದೇವೋ ಭವ, ನಿಮ್ಮ ಶತ್ರುಗಳೇ ಬರಲಿ ನಿಮ್ಮ ಮನೆಗೆ, ಅವ್ರನ್ನ ಪ್ರೀತಿಯಿಂದ ಕಾಣ್ರಿ. ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ಎಷ್ಟೋ ಪುರಾಣ ಪುಣ್ಯಕತೆ ಕೇಳಿದಿರಿ, 50 ವರ್ಷಗಳಿಂದ ಕೇಳ್ತಾನೆ ಇದ್ದೀರಾ. 2 ಮುಖ ಅವ್ರು ಹೇಳ್ತಾನೆ ಇದ್ದಾರೆ, ಇನ್ನೂ ಗೊತ್ತಿಲ್ಲ. ಮತ್ತೆ ಆಲೇ ಸಿಗ್ನಲ್ ಬಂತು, 2ನೇ ಸಿಗ್ನಲ್, 3ನೇ ಸಿಗ್ನಲ್ ಕಂಬ ತೋರಿಸ್ಬಿಡ್ತಾರೆ. ಆಯಿತು, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ತಾಯಿಯಂದಿರೋದು ಅಂತೇಳಿ ನನ್ನ ಹೆಂಡತಿ ಒಬ್ಬಳು ಬಿಟ್ಟು ಮಿಕ್ಕಿದ್ರೆ ಎಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಒಂದು ಪುರಾಣವನ್ನು ತಮ್ಮ ಪ್ರಸಾದವಾಣಿಯಿಂದ ನಿಮ್ಮೆಲ್ಲರ ನೆತ್ತಿಗೆ ಜ್ಞಾನ ರೂಪದಲ್ಲಿ ಜ್ಞಾನವನ್ನು ಉಣಿಸಿರುವಂತಹ ಪೂಜ್ಯ ಶ್ರೀ ವೇದಮೂರ್ತಿ ಬಸವಯ್ಯ ಶಾಸ್ತ್ರಿಗಳವರೇ, ಪುರಾಣವನ್ನು ತಮ್ಮ ಪ್ರಸಾದವಾಣಿಯಿಂದ ಸ್ಫಟಿಸಿರುವಂತಹ ಶಂಕರಯ್ಯ ಸ್ವಾಮಿಗಳವರೇ, ನಮ್ಮವರು ನಮ್ಮ ಆತ್ಮೀಯರಾಗಿರುವಂತಹ ಕಲ್ಗುಡಿಯ ಜಂಗಮರ ಕಲ್ಗುಡಿಯ ಗಣೇಶ ಆಚಾರ್ಯರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮೆಲ್ಲರನ್ನ ಮುಂದಿಟ್ಟುಕೊಂಡು ಈ ಕ್ಷೇತ್ರನಾಥನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಭಕ್ತರನ್ನ, ತಮ್ಮ ಸ್ನೇಹಿತರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪೂಜ್ಯ ಶ್ರೀ ವೇದಮೂರ್ತಿ ಮೂಕಯ್ಯ ಸ್ವಾಮಿಗಳವರೇ, ಈ ಗ್ರಾಮದ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಬಸವರಾಜ ಸ್ವಾಮಿಯವರೇ, ಶರಣಬಸವ ಸ್ವಾಮಿಯವರೇ, ಕ್ಷೇತ್ರದ ಅರ್ಚಕರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಪುರಾಣ ಪುಣ್ಯಕಥೆಗಳನ್ನು ನಡೆಸ್ಕೊಂಡು ಬರೋದು ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಬರ್ಕೊಂಡು ಬರ್ತಾರೆ, ವಿದ್ಯೆ ಬಂತು ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯ್ತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯ್ತು, ದೀರ್ಘಾಯುಷ್ಯ ಬಂತು ಸಮರಸ ಹೋಯ್ತು, ಮಾತು ಬಂತು ಕೃತಿ ಹೋಯ್ತು, ಜಾತಿ ಬಂತು ಪ್ರೀತಿ ಹೋಯ್ತು, ವಿಜ್ಞಾನ ಬಂತು ಸಮಾಧಾನ ಹೋಯ್ತು, ಮನುಷ್ಯ ಬಂದ ದೇವರು ಓಡಿ ಹೋದ. ಸ್ವತಂತ್ರ ಧೀರ ಮರಳ ಸಿದ್ಧ ಪ್ರಭುವೆ ಎನ್ನುವಂಥ ಮಾತನ್ನ ಸಿದ್ದಯ್ಯ ಪುರಾಣಿಕರು ಬರ್ಕೊಂಡು ಬರ್ತಾರೆ. ಇಂಥ ಕಲಿಗಾಲದಲ್ಲಿ ನೋಡ್ರಿ, ಪರಮಪೂಜ್ಯ ಮಹಾ ತಪಸ್ವಿ ಆಗಿರ್ತಕ್ಕಂಥ ಕಿಲ್ಕೇನಕೊಪ್ಪದ ಚನ್ನವೀರ ಶರಣರ ಹಚ್ಚಿ ಹೋಗಿರ್ತಕ್ಕಂಥ ದೀಪವನ್ನ ಈ ಸಣಾಪುರ ಗ್ರಾಮದ ಭಕ್ತರು ಯಾವ ರೀತಿಯಾಗಿ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನದಕ್ಕೆ ಇದು ನಿಜವಾದ ಸಾಕ್ಷಿ. 49ನೇ ವರ್ಷ ಪುರಾಣವನ್ನ ದಾಟಿ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಶಿವಸಾಂಬ ಜೈನಮ ಬಸವಯ್ಯ ಶಾಸ್ತ್ರಿಗಳು ಶರಣಬಸವೇಶ್ವರರು ಲಿಂಗೈಕ್ಯರಾಗಬೇಕಾದ್ರೆ ಅಂಗೈಯಲ್ಲಿ ಲಿಂಗವನ್ನ ಹಿಡ್ಕೊಂಡು ಏನು ಸ್ಮರಣೆ ಮಾಡಿದ್ರು, ದೊಡ್ಡಪ್ಪ ನೀಲಮ್ಮ ತಾಯಿಯವರನ್ನ ಮುಂದಿಟ್ಟುಕೊಂಡು ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಸಮಂಜಸವಾಗಿ ಹೇಳಿದ್ರು. ಅದು ನೀವು ತಿಳ್ಕೊಂಡಿರಲಿಲ್ಲ, ಗೊತ್ತಿಲ್ಲ. 49 ವರ್ಷ ಪುರಾಣ ಕೇಳಿರಿ ಅಂದ್ರೆ ನಿಮ್ಗೆಲ್ಲರಿಗೆ ಶರಣಬಸವೇಶ್ವರ ಪುರಾಣ ಬಾಯ್ಪಾಠ ಆಗಿರ್ಬೇಕು. ಆದ್ರೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅಂಗೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಏನು ಹೇಳಿದ್ರು ಅಂದ್ರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವಂಥ ಮಾತನ್ನ
ಲಿಂಗಕ್ಕೆ ಅರ್ಪಿತ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಈ ಕಲಬುರಗಿಯ ಒಂದು ಸಂಸ್ಥಾನವನ್ನು ನೀವು ನಡೆಸ್ಕೊಂಡು ಹೋಗ್ರಿ ಅಂತಂದೇಳಿ ಆಶೀರ್ವಾದ ಮಾಡಿದ್ರು ಅನ್ನುವಂಥ ಪುರಾಣದ ಕಥೆಯಲ್ಲಿ ನಮ್ಮ ಬಸವಯ್ಯ ಶಾಸ್ತ್ರಿಗಳು ನಿಮ್ಮ ನೆತ್ತಿಗೆ ಉಣಿಸಿದ್ರು. 49ನೇ ವರ್ಷ ಪುರಾಣ ಮುಗಿದು ಈಗ 50ನೇ ವರ್ಷ ಪುರಾಣ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆಲ್ಲ ಭಕ್ತರು ಸಹಕಾರವನ್ನು ತೋರಿಸ್ತಾ ಇದ್ದಾರೆ. ತನು ಮನ ಧನವನ್ನ ನೀವು ಕ್ಷೇತ್ರನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಮೇಲೆ ನಂಬಿಕೆ ಹೆಂಗಿಟ್ಟೀರಿ ಅಂತ ಕೇಳಿದ್ರೆ ಕಡ್ಕೋಳದ ಮಡಿವಾಳೇಶ್ವರರು ಹೇಳ್ತಾರೆ, ನಂಬಿ ಬಂದೇನೋ ನಿನ್ನ ಅಡಿಗೆ ಈ ಇಹದೋಳು ಪಾರು ಮಾಡೋ ಕಡೆಗೆ. ನಂಬಿ ಬರ್ಬೇಕು ಈ ಕ್ಷೇತ್ರಕ್ಕೆ. ನಮ್ಮ ಅಜ್ಜ ಎಲ್ಲೋ ಇರ್ತಿದ್ದ, ಸಣಾಪುರದೊಳಗ ಕ್ಷೇತ್ರನಾಥ ಉದ್ಭವ ಲಿಂಗ ಐತಿ. ಆತ ಶಿವ ಅಂದ್ರನಾಥ್ನೆ, ವೀರಭದ್ರ ಸ್ವಾಮಿ ಅಂದ್ರನಾಥ್ನೆ. ಆತನಲ್ಲಿ ಹೋಗಿ ನೀವು ಹರಕೆ ಮಾಡ್ಕೊಡ್ರಿ, ನೀವು ಅನ್ಕೊಂಡ್ ಕೆಲಸ ಆಗ್ತೈತಿ. ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರ, ಬುದ್ಧಿವಂತರಾಗ್ತಾರ, ನಿಮ್ಮ ಮನೆತನ ಬೆಳಿತೈತಿ 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 ಅಂತಂದು ಹೇಳಿ ಕಳಿಸ್ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಕಾಯಿ ಕರ್ಪೂರ ಮಾಡಿಸ್ಕೊಂಡು ಹೋದವ್ರು ಎಲ್ಲ ಕೆಲಸಗಳು ಅವ್ರ ಮನೆತನಗಳು ಇವತ್ತು ಯಾವ ರೀತಿ ಅಂತಂದ್ರೆ 95,000 ರೂಪಾಯಿಗೆ ಆತನ ಪಟ ಲೀಲಾವಾಗೈತೆ ಅಂದ್ರೆ ನೀವು ತಿಳ್ಕೋಬೇಕು ಆತನ ಶಕ್ತಿ ಎಂತದ್ದು ಅನ್ನೋದಂತ. ಹೆಚ್ಚಿಗೆ ವೇಳೆ ತಗೊಳಂಗಿಲ್ಲ. ಬಾಳು ತಂಗಿ ಭವದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ, ಚೆನ್ನಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ. ಎರಡನೆಯ ಮುತ್ತು ಮೂಗಿನ ತುದಿ ಮ್ಯಾಲ 5 ಮುತ್ತು ಇರುತ್ತಾವ ಅದರಾಗ. ಎರಡನೆಯ ಮುತ್ತು ಮೂಗಿನ ತುದಿ ಮ್ಯಾಲ 5 ಮುತ್ತು ಇರುತ್ತಾವ ಅದರಾಗ. ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ, ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ. ಮುಖ ನೋಡಿ ತಿರುಗಬೇಡ ಮಂದಾಗ, ಮುಖ ನೋಡಿ ತಿರುಗಬೇಡ ಮಂದಾಗ. ಹೆಣ್ಣಾಗಿ ಹುಟ್ಟಿದೆ ಮನೆಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ. ಮೂರನೆಯ ಮುತ್ತು ಕೊರಳಾಗ, ಅತ್ತಿ ಮನೆಯ ಕಷ್ಟ ನಿನಗೆ ಬಂದಾಗ. ಮೂರನೆಯ ಮುತ್ತು ಕೊರಳಾಗ, ಅತ್ತಿ ಮನೆಯ ಕಷ್ಟ ನಿನಗ ಬಂದಾಗ. ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ, ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ. ಮುಖ ನೋಡಿ ತಿರುಗಬೇಡ ತಾಳಿ ಕಟ್ಟು ತಾರ ತಂಗಿ ಕೊರಳಾಗ, ತಾಳಿ ಕಟ್ಟು ತಾರ ತಂಗಿ ಕೊರಳಾಗ. ಹೆಣ್ಣಾಗಿ ಹುಟ್ಟಿದೆ ಮನೆಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ. ನಾಲ್ಕನೆಯ ಮುತ್ತು ಹಸಿರು ಬಳೆಯಾಗ, ಹಸಿರು ಬಳೆ ತುಡಿಸುತ್ತಾರ ಕೈಯಾಗ. ನಾಲ್ಕನೆಯ ಮುತ್ತು ಹಸಿರು ಬಳೆಯಾಗ, ಹಸಿರು ಬಳೆ ತುಡಿಸುತ್ತಾರ ಕೈಯಾಗ. ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ, ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ. ಹಸಿರು ಸೀರೆ ಉಡಿಸಲಾಕ ಮದುವ್ಯಾಗ, ಹಸಿರು ಸೀರೆ ಉಡಿಸಲಾಕ ಮದುವ್ಯಾಗ. ಹೆಣ್ಣಾಗಿ ಹುಟ್ಟಿದೆ ಮನೆಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ. ಐದನೆಯ ಮುತ್ತು ಬೆಳ್ಳಿ ಸುತ್ತಿಗೆ, ತಿರುಗು ಹಕ್ಕು ಇರುತ್ತೈತಿ ತವರಿಗೆ. ಐದನೆಯ ಮುತ್ತು ಬೆಳ್ಳಿ ಸುತ್ತಿಗೆ,
ತಿರುಗು ಹಕ್ಕು ಇರುತ್ತೈತಿ ತವರಿಗೆ. ಗಂಡ ಎಂಬ ಹಕ್ಕಿ ಜೋಡು ನಿನಗಿನ್ನ, ಗಂಡ ಎಂಬ ಹಕ್ಕಿ ಜೋಡು ನಿನಗಿನ್ನ, ಬೇಡಿ ಹಾಕುತ್ತಾರ ತಂಗಿ ಬೆರಳಾಗ, ಬೇಡಿ ಹಾಕುತ್ತಾರ ತಂಗಿ ಬೆರಳಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಕರತಿಯಾಗಿ ಬಾಳು ಗಂಡನ ಮನೆಯಾಗ. ಪಂಚಾಚಾರ್ಯರ ಗುರುತು ಇದೀಗ, ಪಂಚಕಲಶ ಹೂಡುತ್ತಾರ ಮದುವ್ಯಾಗ. ಪಂಚಾಚಾರ್ಯರ ಗುರುತು ಇದೀಗ, ಪಂಚಕಲಶ ಹೂಡುತ್ತಾರ ಮದುವ್ಯಾಗ. ಹೆಸರು ಗಳಿಸಬೇಕು ತಂಗಿ ಭವದಾಗ, ಹೆಸರು ಗಳಿಸಬೇಕು ತಂಗಿ ಭವದಾಗ. ಅರಿತು ಬಾಳಬೇಕು ತಂಗಿ ಜಗದೊಳಗ, ಅರಿತು ಬಾಳಬೇಕು ತಂಗಿ ಜಗದೊಳಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ, ಗರತಿಯಾಗಿ ಬಾಳು ಗಂಡನ ಮನೆಯಾಗ. ಈಗ ಪೂಜ್ಯರಿಂದ ಮಹಾಮಂಗಲಾಶೀರ್ವಾದ, ತದನಂತರ ನಿಮ್ಮ ಮನೆಗಳಿಗೆ ಹೋಗಿ ಪ್ರಸಾದ. ಸಾಂಬಜೈ ನಮಃ ಪಾರ್ವತಿ ಶಿವರ ಮಹಾದೇವ. ಶ್ರೀ ಜಗದ್ಗುರು पंचाचार्य महाराज की ಜೈ वीरभद्रेश्वर महाराज की ಜೈ सांबजय नमः पार्वतीश्वर महादेव. पंचानन तनुद्भूतान् पंचाक्षर मनोपमान् पंचसूत्र कृतो वंदे पंचाचार्यं जगद्गुरुन्. मुखं करोति वाचालं पंगुं लंघयते गिरिं, ಯತ್ಕೃಪಾತ್ಮಹಂ ವಂದೇಶ್ವರಾಧ್ಯಂ ಜಗದ್ಗುರುನ್. ಪ್ರಥಮದಲ್ಲಿ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ, ಎನ್ನ ಆರಾಧ್ಯ ಗುರು ಶಟಸ್ಥಲ ಬ್ರಹ್ಮೆ ಗುರುಬಾಲ ತಪಸ್ವಿ ಕರಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರನಾಥ ವೀರಭದ್ರನನ್ನು ಸ್ಮರಿಸಿ, ಈ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಹೆಬ್ಬಾಳಿನ ಶಿವಪ್ರಕಾಶ್ ಶರಣರೇ, ಮೂಕಯ್ಯ ಸ್ವಾಮೀಜಿಯವರೇ, ಮಠಾಧಿಕಾರಿಗಳೇ, ಪುರಾಣ ವೃಂದವರೇ, ಸಕಲ ಸದ್ಭಕ್ತರೇ, ತಾಯಂದ್ರೆ, ಒಂದು ತಿಂಗಳ ಪರ್ಯಂತರವಾಗಿ ಈ ಸಾಣಾಪುರ ಗ್ರಾಮದಲ್ಲಿ ಶರಣಬಸವೇಶ್ವರ ಪುರಾಣವನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದ್ದೀರಿ. ಇವತ್ತಿನ ದಿವಸ 49ನೇ ವರ್ಷದ ಪುರಾಣ ಮಹಾಮಂಗಲ ಮತ್ತು 50ನೇ ವರ್ಷದ ಪುರಾಣ ಮಹಾ ಉದ್ಘಾಟನೆ ಸಹ ಈ ಸಣಾಪುರ ಸದ್ಭಕ್ತರು ಇವೆಲ್ಲ ಮಾಡಿಕೊಂಡು ಬಂದಿದ್ದೀರಿ. ಯಾಕಪ್ಪ ಅಂದ್ರೆ ಇವತ್ತು ಮುಂದಿನ ವರ್ಷ 50ನೇ ವರ್ಷ ಬೆಳ್ಳಿ ಹಬ್ಬ ಅಂತ ಮಾಡ್ತಾರೆ. ಬೆಳ್ಳಿ ಹಬ್ಬ ವಿಜೃಂಭಣೆಯಿಂದ ಈ ಸಣಾಪುರ ಗ್ರಾಮದವರು ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು. ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಊರಿನ ಗ್ರಾಮಸ್ಥರು ಪ್ರತಿ ವರ್ಷ ಇದೇ ರೀತಿ ಮಾಡುವಂತ ಶಕ್ತಿ ಈ ಶಾಣಾಪುರದ ಸದ್ಭಕ್ತರಿಗೆ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರಿಗೆ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡರಿಸಿ ನಮ್ಮ ಸಂಕ್ಷಿಪ್ತದ ಮಾತಿಗೆ ವಿರಾಮಗೈಯುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿವರೆಗೆ ಸಾಗಿ ಬಂದ ಪುರಾಣಕ್ಕೆ ಮಹಾಮಂಗಳಾರತಿ. ಎಲ್ಲರೂ ಕೂಡ ಎದ್ದು ನಿಂದಿರಬೇಕು. ಮಂಗಳಾರತಿ ಬೆಳಗಿನ ಹೃದಯ ಸಮರ್ಥರು ಮಂಗಳವ ಕರುಣಿಸಲಿ ಶ್ರೀ ಗುರು. ಮಂಗಳಾರತಿ ಬೆಳಗಿನ ಭಕ್ತ ಹೃದಯ ಸಮರ್ಥರು ಮಂಗಳವ ಕರುಣಿಸಲಿ ಶ್ರೀ ಗುರು. ಪೂಜ್ಯರೇ ನಾಡು
ಸದ್ದೋಜ ವಾಮದೇವ ವಾಯುತತ್ಪುರುಷೇಶಾನ ಪೃಥ್ವಿ ಜಲ ಆಕಾಶ ತೇಜಸ್ ವಾಯು ತತ್ವಸುಧಾರಣ ಮಂಗಳ ಬೆಳಗಿನ ಹೃದಯ ಸಮಾಂತರೋ ಮಂಗಳವ ಕರುಣಿಸಲಿ ಶ್ರೀ ಗುರು ಅರಿವು ಅರಳಲು ಕುರುಹು ಧರಿಸಲು ಗುರುವೆ ಕಾರಣ ಕರೆಯೊಳು ಅರಿವು ಅರಳಲು ಕುರುಹು ಧರಿಸಲು ಗುರುವೆ ಕಾರಣ ಕರೆಯೊಳು ಪಂಚಮಂತ್ರಾಕ್ಷರದೆ ಆತ್ಮವೇ ಅಂತುರೀಶನ ದಯಗೊಳು ಪಂಚಮಂತ್ರಾಕ್ಷರದೆ ಆತ್ಮವೇ ಅಂತುರೀಶನ ದಯ